ಕೋರ್ಟಲ್ಲಿ ಇರೋಂಥದ್ದೇನು ಜಯರಾಮಪ್ಪ ಅವ್ರ ಹೆಸರು ಮೇಲೆ ಇರೋಂಥ ದಾಖಲೆಗಳನ್ನ ಅದ್ರ ಬಗ್ಗೆ ಕೋರ್ಟಲ್ಲಿ ಅವ್ರನ್ನ ಪಾಸ್ ಆಗಿರೋದು, ಅದ್ರ ಮೇಲೆ ಅದನ್ನ ರಸ್ತೆ ಮಾಡಿರೋದು. ಇನ್ನೊಬ್ಬರದಾಗ ನಾವು ಮಾಡೋಕೆ ಅವ್ರು ಸುಮ್ಮನೆ ಅಲ್ಲ, ಅದರ ಅಂಡರ್ಸ್ಟ್ಯಾಂಡಲ್ಲಿ ಹೋಗೋದು ಅದು ಸೆಕೆಂಡ್ರಿ ಸರ್. ಅದು ಆಮೇಲೆ ಕನೆಕ್ಟಿವಿಟಿ ಆಮೇಲೆ ಅದು ಅಂಡರ್ಸ್ಟ್ಯಾಂಡ್ ಮಾಡೋದು ಸೆಕೆಂಡ್ರಿ. ಇತ್ತಿರೋಂಥದ್ದು ಮಾಡೋದು ಉಪಾಧ್ಯಕ್ಷರು ಮನವಿ ಕೊಟ್ಟರು ಅದಕ್ಕೆ ಬೆಲೆನೇ ಇಲ್ಲ ಅಂದ್ರೆ ಮಾಡಿಸ್ತೀನಿ ಅಂತ ಹೇಳ್ತಾನೆ ಇದ್ದೀರಾ ಸರ್. 3 ವಾರ ಆಗಿದೆ, ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ ಸರ್? ಸರ್ ಪರ್ಸನಲ್ ಬಿಡಿ ಸರ್, ಈಗ ಆಗಿರೋದನ್ನ ಎಫೆಕ್ಟಿವ್ ಮಾಡಿ ಫಸ್ಟ್ ನೀವು ಆಗಿರೋದನ್ನ ಮಾಡಿ ಪ್ಲಾನ್ ಕೊಟ್ಟಿದ್ದಾರೆ ಅಂತ ತೋರಿಸಿದ್ರು, ಭೋಗ ಸೀಲ್ ಆಗಿರೋದನ್ನ ನಾವೇನ್ ಮಾಡಲ್ಲ, ಪ್ಲಾನ್ ಕೊಟ್ಟಿ FIR ಮಾಡಿ ಈಗ ತೆರಿಗೆ ಈಗ ಏನ್ ಮಾಡ್ಬೋದು, ಪರಿಶೀಲನೆ ಮಾಡಿ ಏನಾಗಿದೆ ಅಂತ ಈಗ ಪಂಚಾಯತಿಗೆ ಬರ್ಬೇಕಾಗಿರೋ ತೆರಿಗೆ ಮಾಡೋದು. ಈಗ ಸರ್ ತಮ್ಮ ಗಮನಕ್ಕೆ ಬಂತು, ತಮ್ಮ ಗಮನಕ್ಕೆ ಬಂದ ಮೇಲೆ FIR ಮಾಡಾದ್ಮೇಲೆ ಇವತ್ತಿಗೆ 8 ತಿಂಗಳಾಯ್ತು. 8 ತಿಂಗಳಿಂದ ಅದ್ರ ಬಗ್ಗೆ ಏನ್ ತನಿಖೆ ಏನ್ ಮಾಡಿದ್ದೀರಾ ಅನ್ನೋದು ಒಂದು ಮಾತು ಯಾಕೆ ಏನಾಗಿದೆ ಅಂತ 8 ತಿಂಗಳು ಬೇಕಾ? 90 ದಿನ ಕಾಲಾವಕಾಶ ಇರ್ತೈತೆ ತನಿಖೆ ಮಾಡಕ್ಕೆ ಪೊಲೀಸ್ ಅಧಿಕಾರಿಗೆ ಇದ್ದವಾಗ 90 ದಿನ ಆಯ್ತು, ಈಗ 8 ತಿಂಗಳಾಯ್ತು. 8 ತಿಂಗಳಿಂದ ಏನ್ ಮಾಡ್ತಾ ಇದ್ದೀರಾ? 2023 ಈ ಮುಳ್ಳಕೆರೆಯನ್ನ ಈ MOE ಕೊಡ್ತಾರೆ ಏಟ್ರಿಯಾ ಮತ್ತೆ ಗ್ರೂಪ್ 4DWಗೆ. ಅಲ್ಲೇನ್ ಮಾಡ್ತಾರೆ, MOE ಅಲ್ಲಿ ಅವ್ರು ಅಭಿವೃದ್ಧಿ ಮಾಡ್ತೀರಿ ಅಂತ ಅವರು ಏನು MOE ಹಾಕೊಟ್ಟಿರ್ತಾರೆ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ. ಆದರೆ ಸುಮಾರು 40 ಲಕ್ಷ ಸದಸ್ಯರುಗಳ ಸಾಮಾನ್ಯ ಸಭೆ ಗಮನಕ್ಕೂ ಬಂದಿರಲ್ಲ, ಅದನ್ನೊಂದು ಇದಾಗಿರುತ್ತೆ, ಏನು MOE ಆಗಿರುತ್ತೆ. ಆದರೆ ಇಲ್ಲಿ ತನಕ ಸುಮಾರು 30 ರಿಂದ 40 ಲಕ್ಷ ವರ್ಗ ಒಂದು 2024-25 ಕ್ರಿಯಾ ಯೋಜನೆಯಡಿ 30 ರಿಂದ 40 ಲಕ್ಷ ಹಣ ಸಂದಾಯ ಆಗಿರುತ್ತೆ. ಅದನ್ನ MOE ಕೊಟ್ಟಾದ್ಮೇಲೆ ಇನ್ನೇನಕ್ಕೆ ಸಂದಾಯನ ಮಾಡಬೇಕು? ಉಪಾಧ್ಯಕ್ಷರು ಸರ್ ಇಲ್ಲೇ ಇದ್ದಾರೆ ಸರ್, ಒಂದು ನಿಮಿಷ ಈಗ ಉಪಾಧ್ಯಕ್ಷರು ಇಲ್ಲೇ ಇದ್ದಾರೆ. ಉಪಾಧ್ಯಕ್ಷರು ಏನು ಕ್ರಮ ತಗೊಂಡಿಲ್ಲ ಏನಿಲ್ಲ. ನಿಮಿಷ ಇರಮ್ಮ. ಈಗ ಸಭೆಯಲ್ಲಿ 16 ಜನ ಸೇರಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾಕೆ ಆಯ್ಕೆ ಮಾಡ್ತಾರೆ? ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಸಮ್ಮುಖದಲ್ಲಿ ಒಂದು ತೀರ್ಮಾನ ತಗೊಳ್ಳಿ, ಅವರು ಸಮ್ಮುಖದಲ್ಲಿ ಸದಸ್ಯರು ಭಾಗವಹಿಸಿ ತೀರ್ಮಾನ ತಗೋಬೇಕಂತ ಮಾಡೋದು. ಇವತ್ತಿನವರೆಗೂ ಏನೇ ಮಾಡ್ಬೇಕನ್ನೋ ಉಪಾಧ್ಯಕ್ಷರಿಗೆ ನನ್ನ ಇವತ್ತು ಆಹ್ವಾನ ಇದು ಕಟ್ಟಡ ಶಂಕುಸ್ಥಾಪನೆಗೆ ನನ್ನ ಸಮಾಜ ಯಾಕೆ ಮಾಡ್ತೀನಿ ಸರಿ ಇರೋದಲ್ಲ ಸರ್. ನಾನು ಈಗ ಉಪಾಧ್ಯಕ್ಷರಾದವ್ರ ಗಮನಕ್ಕೂ ಬರಲ್ಲ, ಮಾಡಲ್ಲ. ರೋಡ್ ಇವತ್ತು ಸರ್ಕಾರ ರೋಡ್ ಆಗಿ ಆದೇಶ ಆಗಿರುತ್ತೆ ಕೇಳ್ತಾರೆ. ಈಗ ಅವ್ರಿಗೆ ಉಪಾಧ್ಯಕ್ಷರು ಅವ್ರಿಗೂ ಬೆಲೆ ಇಲ್ವಾ? ಕೇಳಿ ಮಾತಾಡ್ತಾರೆ, ಕೇಳಿ. ನೋಡಿ, ಈಗ ಸದಸ್ಯರುಗಳು ಸುಮಾರು 10 ಜನ ಸದಸ್ಯರು, 15 ಜನ ಸದಸ್ಯರುಗಳಲ್ಲಿ 10 ಜನ ಸದಸ್ಯರುಗಳು ಈ ಮನವಿ ಕೊಡ್ತಾ ಇದ್ದೀರಿ. ನೋಡಿ, ಮೊದಲನೇದಾಗಿ ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಆಯಿತು. ಎಲ್ಲಿ ಅಲ್ಲಿ ಹುಣಸೆ ಮರ ಕಡ್ದಿರೋದು ಎನ್ಕ್ರೋಚ್ಮೆಂಟ್ ಆಗಿತ್ತು. ಅದನ್ನ ನಿಮಗೂ ಮನವಿ ತರಿಸಿದ್ದು PDO ಅಲ್ಲಿ ಕಾರ್ ಶೆಡ್ ಮುಂದೆ ಅದ್ರದ್ದು ಮುಂದೆ ಬಸ್ ಗ್ಯಾರೇಜ್ ಹತ್ರ ಒಂದು ಸರ್ಕಾರಿ ಜಾಗ ಸುಮಾರು 3000 ಅಡಿ ಎನ್ಕ್ರೋಚ್ಮೆಂಟ್ ಆಗಿತ್ತು. ಆ ವಿಚಾರವಾಗಿ ಮೊದಲನೇದಾಗಿ ಮನವಿ ಕೊಟ್ರೆ ಅದನ್ನ ನೀವು ಯಾವುದು ಇದುವರೆಗೂ ಉತ್ತರ ಇಲ್ಲ ಸರ್. ಅದನ್ನ ಕೋರ್ಟಲ್ಲಿ ಆರ್ಡರ್ ಆಗಿದೆ, ಅವ್ರು RTI ಹಾಕಿದ್ದಾರೆ, ಆರ್ಡರ್ ಕಾಪಿನೇ ಕೊಡಲಿಲ್ಲ ನೀವು. ಎರಡನೇದಾಗಿ ಈ ಯಾವುದು 2023-10-2023 ಕಸ ವಿಲೇವಾರಿಗೆ ಸ್ವಸಹಾಯಕ ಸಂಘಗಳು ಇಲ್ಲಿ ಸ್ಥಳೀಯವಾಗಿ ಸ್ವಸಹಾಯಕ ಸಂಘಗಳಿಗೆ ಬಲಿಷ್ಠರಾಗಿ ತನ್ನ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸ್ಕೊಳ್ಳೋಕ್ಕೆ ಸರ್ಕಾರಗಳು ಸ್ವಸಹಾಯಕ ಸಂಘಗಳಿಗೆ ಇದು ಕೊಟ್ಟು ಏನೋ ಒಂದು MOE ಹಾಕ್ಕೊಡ್ತು ಕಸ ವಿಲೇವಾರಿಗೆ. 23-10-2023 ಅದನ್ನ MOE ಕೊಟ್ಟರು. 6 ತಿಂಗಳ ಕಾಲ ಅದನ್ನ ಬಲಪಡಿಸಕ್ಕೆ 1,50,000 ಅಷ್ಟು ನಾವು ಸಾಮಾನ್ಯ ಸಭೆಗಳಲ್ಲಿ ಅದು ಇನ್ಸೆಂಟಿವ್ ಕೊಟ್ರೆ, ಅದಾದ ಮೇಲೇನು ಸ್ವಸಹಾಯಕ ಸಂಘಗಳವರು ಪಾಪ ಇವತ್ತು ಅದರಲ್ಲಿ ಯಾರು ಇಲ್ಲ. ಇವತ್ತಿರೋದು ಯಾರೋ ಬಾಂಗ್ಲಾ ನಿವಾಸಿಗಳು ಯಾರೋ ಕಸ ವಿಲೇವಾರಿ ಮಾಡ್ತಾ ಇದ್ದಾರೆ. ಇವತ್ತಿನ ತನಕ 2025 ಟಿಲ್ ಡೇಟ್ ತನಕ 1,50,000 ದುಡ್ಡು ಯಾರಿಗ ಹೋಗ್ತಾ ಇದೆ ಗೊತ್ತಿಲ್ಲ. ಅಲ್ಲಿ ಯಾರ್ಯಾರು 2 ಅಕೌಂಟ್ಗಳಾಗಿದೆಯಂತೆ ಅದನ್ನ ಚೆಕ್ ಮಾಡ್ತಾ ಇದ್ದಾರೆ. ಮೂರನೇ ಪ್ರಾಪರ್ಟಿ ಆಗಿದೆ. ಮೂರನೇದಾಗಿ ನೋಡಿ 2023 ಈ ಮುಳ್ಳಕೆರೆಯನ್ನ ಈ MOE ಕೊಡ್ತಾರೆ ಏಟ್ರಿಯಾ ಮತ್ತೆ ಗ್ರೂಪ್ 4DWಗೆ. ಅಲ್ಲೇನ್ ಮಾಡ್ತಾರೆ, MOE ಅಲ್ಲಿ ಅವ್ರು ಅಭಿವೃದ್ಧಿ ಮಾಡ್ತೀರಿ ಅಂತ ಅವರು ಏನು MOE ಹಾಕೊಟ್ಟಿರ್ತಾರೆ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ.
ಆದರೆ ಸುಮಾರು 40 ಲಕ್ಷ ಸದಸ್ಯಗಳು ಸಾಮಾನ್ಯ ಸಭೆ ಗಮನಕ್ಕೂ ಬಂದಿರಲ್ಲ. ಅದನ್ನೊಂದು ಇದಾಗಿರುತ್ತೆ, ಏನು MOU ಆಗಿರುತ್ತೆ. ಆದರೆ ಇಲ್ಲಿ ತನಕ ಸುಮಾರು 30 ರಿಂದ 40 ಲಕ್ಷ ವರ್ಗ ಒಂದು 2024-25 ಕ್ರಿಯಾ ಯೋಜನೆಯಡಿ 30 ರಿಂದ 40 ಲಕ್ಷ ಹಣ ಸಂದಾಯ ಆಗಿರುತ್ತೆ. ಅದನ್ನ MOU ಕೊಟ್ಟಾದ್ಮೇಲೆ ಇನ್ನೇನಕ್ಕೆ ಸಂದಾಯನ ಮಾಡಬೇಕು? ಅದೊಂದಿದೆ. ಆಮೇಲೆ 2024-25 ಕ್ರಿಯಾ ಯೋಜನೆ 29/8/2024 ಮುಗೀತೈತೆ. ಆದರೆ 12ನೇ ತಿಂಗಳಲ್ಲಿ 2024 ಇನ್ನೊಂದು ಮಿನಿ ವಿಶೇಷ ಕ್ರಿಯಾ ಯೋಜನೆ ಆಗ್ತೈತೆ. ಸಾಮಾನ್ಯ ಸಭೆ ಕರೆದಿರಲ್ಲ. ಸಾಮಾನ್ಯ ಸಭೆ ಕರೆದಿ ಅದ್ರ ಬಗ್ಗೆ ಯಾವುದೇ ಒಂದು ಇದಿರಲ್ಲ, ಏನು ಸದಸ್ಯರಿಗೆ ಗಮನಕ್ಕೆ ತಂದ್ರೆ ಅಜೆಂಡಾನೂ ಇಲ್ಲ. ಆದರೆ 2,30,00,000 ಸಾಮಾನ್ಯ ರೆಸಲ್ಯೂಷನ್ ನಡವಳಿ ಬುಕ್ಕಲ್ಲಿ 2,30,00,000 ಅಷ್ಟು ಕಾಮಗಾರಿಗಳನ್ನ ಬರೆದಿರ್ತಾರೆ. ಆ ಲೆಕ್ಕಕ್ಕೆ ಪಂಚಾಯಿತಿ ನಡವಳಿ ಬುಕ್ಕಲ್ಲಿ ಏನು ಬೇಕಾದ್ರೂ ಬರೀಬೋದಾ? ಆಮೇಲೆ 6ನೇದಾಗಿ ಇದು ವ್ಯವಹಾರಗಳ ಒಕ್ಕೂಟ ಆಗ್ಬಿಟ್ಟಿದೆ. ಇದು ಪಂಚಾಯತಿ ವ್ಯವಸ್ಥೆ ಬಂದು ಅವ್ಯವಹಾರಗಳ ಕೂಟ ಆಗಿದೆ. ಇಲ್ಲಿ ಎಡಿಫಿ ಸ್ಕೂಲ್ದು ಏನು PDO ಸಹಿನ ಫೋರ್ಜರಿ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಮಾಡಿದ್ದಾರೆ. ಕ್ರಮ ಏನಾಗಬೇಕು ಸರ್? ಇವತ್ತು ಸ್ಕೂಲ್ ನಡೀತಾ ಇದೆ, ಅದ್ರ ಬಗ್ಗೆ ಸರ್ DDPI ಆಫೀಸರು ಅವ್ರೇನ್ ಮಾಡಿದ್ದಾರೆ, ನಿಲ್ಸಿ ಅಂತ ಕೊಟ್ಟಿದ್ದಾರೆ. ಪಂಚಾಯತಿ ಏನ್ ಮಾಡ್ತಾ ಇದೆ? ತೆರಿಗೆ ಪಂಚಾಯತಿಗೆ 30-40 ಲಕ್ಷ ತೆರಿಗೆ ಬರ್ಬೇಕಾಯ್ತು. ಅದನ್ನ ಹೆಂಗ್ ವಸೂಲಿ ಮಾಡೋದು ನಾವೀಗ? ಪಂಚಾಯತಿ ವಸೂಲಿ ಮಾಡೋಕ್ಕಾಗಲ್ಲ. ಯಾಕೆ ಆ ತೆರಿಗೆ ಹೋಯ್ತು ಹಾಗಾದ್ರೆ ಪಂಚಾಯತಿ ತೆರಿಗೆ? ಸರ್ ಟ್ಯಾಕ್ಸ್ ಕಟ್ಬೇಕಾಗಿತ್ತು. ಕಳೆದ ನಮ್ಮ ಒಂದು ಅಧಿವೇಶನದಲ್ಲಿ ನಮ್ಮ ಪಂಚಾಯತ್ ರಾಜ್ ಆಕ್ಟ್ಗೆ ತಿದ್ದುಪಡಿ ತಂದಿದ್ದಾರೆ 199B ಮತ್ತು 199C ಅಂತ. ಯಾವುದು ಸ್ವಲ್ಪ ಕಾನೂನು ಬಾಹಿರವಾಗಿ ಕಟ್ಟಡಗಳು ಬರ್ಕೊಂಡಿದ್ದಾರೆ, ಲೇಔಟ್ಗಳಾಗಿದೆ, ನಿವೇಶನ ಆಗಿದೆ, ಅದಕ್ಕೆಲ್ಲನೂ ಸಹ ತೆರಿಗೆ ವ್ಯಾಪ್ತಿ ತೆರಿಗೆ ಯೂಸ್ ಮಾಡಿದ್ದಾರೆ. ಅದನ್ನೊಂದು 20 ದಿನ ಒಂದು ನಮ್ಮ ಮನೆ ಸಚಿವರು ಸರ್ ಅದು ನಿಜ. ಇದು ಏನಾಗಿದೆ, ಅದು ಕನ್ವರ್ಷನ್ ಆಗಿದೆ, ಈ ಸೊತ್ತಾಗಿ ಖಾತೆನೂ ಆಗಿದೆ. ಸ್ಕೂಲಲ್ಲಿ ಖಾತೆ ಮಾಡುವಾಗ ಸಾಮಾನ್ಯ ಸಭೆಯಲ್ಲಿ ಇಡ್ತಾರೆ. ಕನ್ವರ್ಷನ್ ಆಗಿ ಖಾತೆ ಆಗಿದೆ, ಸಾಮಾನ್ಯ ಸಭೆಯಲ್ಲಿ ಇಡ್ತಾರೆ. ಆಗ ಪಂಚಾಯತಿಗೆ ಗಮನಕ್ಕಿತ್ತು ಇಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ ಅಂತ. ಆದರೆ ಪಂಚಾಯತಿ ಇಂಥ ಬಹು ಮಾಡಿ ಕಟ್ಟಡ ಕಟ್ಟುವಾಗ ಪಂಚಾಯತಿ ಸುಮ್ಮನೆ ಇರುತ್ತೆ. ಯಾಕೆ ಸುಮ್ಮನೆ ಇರುತ್ತೆ? ಮೆಂಬರ್ಗಳ ಗಮನಕ್ಕೆ ತರಿಸ್ತಾರೆ. ಮೆಂಬರ್ಗಳಿಗೆ ಗಮನಕ್ಕೆ ತರಿಸ್ತಾ ಇದ್ರೇನು ಸರ್? ಅದನ್ನ ಟ್ಯಾಕ್ಸ್ ಕಲೆಕ್ಟ್ ಆಗ್ಬೇಕಲ್ಲ. ಕೇಳಿದ್ರಿ, ನೀವು ಇಲ್ಲಿ ಸ್ಥಳೀಯವಾದಂಥ ಗ್ರಾಮದ ಸದಸ್ಯರುಗಳಿದ್ದೀರಾ, ನೀವು ಪ್ರತಿದಿನ ಇಲ್ಲೇ ಓಡಾಡ್ತೀರಾ. ಇಲ್ಲಿ ನಡೀತಾ ಇದೆ ನಾವು ಗ್ರಾಮಸ್ಥರು, ನಾವು ಪ್ರತಿಯೊಂದನ್ನು ಪಂಚಾಯತಿಗೆ ಹೇಳ್ತೀರಿ. ಅದನ್ನ ಆಗ್ಲಿಲ್ಲ. ಬಂದಾಗ PDOನ ಕರ್ಕೊಂಡು ಸರ್ ಈ ತರ ಯಾವ್ದೋ ಇಲ್ಲಿ ಕಟ್ಟಡ ಕಟ್ತಾ ಇದೆ, ನಿಮ್ಮಿಂದ ಅನುಮತಿ ಪ್ಲಾನ್ ಕೊಟ್ಟಿದ್ದಾರೆ ಅಂತ ತೋರಿಸಿದ್ರು. ಬೋಗ ಸೀಲ್ ಆಗಿರೋದನ್ನ ನಾವೇನ್ ಮಾಡಿಲ್ಲ. ಪ್ಲಾನ್ ಕೊಟ್ಟಿ FIR ಮಾಡಿದ್ರೆ ಈಗ ತೆರಿಗೆ ಈಗ ಏನ್ ಮಾಡ್ಬೋದು? ಏನಾಗಿದೆ ಅಂತ ಈಗ ಪಂಚಾಯತಿಗೆ ಬರ್ಬೇಕಾಗಿರೋ ತೆರಿಗೆ ನಾವ್ ವಸೂಲಿ ಮಾಡೋದು. ಈಗ ಸರ್ ತಮ್ಮ ಗಮನಕ್ಕೆ ಬಂದ ಮೇಲೆ FIR ಮಾಡಾದ್ಮೇಲೆ ಇವತ್ತಿಗೆ 8 ತಿಂಗಳಾಯ್ತು. 8 ತಿಂಗಳಿಂದ ಅದ್ರ ಬಗ್ಗೆ ಏನ್ ತನಿಖೆ ಏನ್ ಮಾಡಿದ್ದೀರಾ ಅನ್ನೋದು ಒಂದು ಮಾತು. ಯಾಕೆ ಏನಾಗಿದೆ ಅಂತ 8 ತಿಂಗಳು ಬೇಕಾ? 90 ದಿನ ಕಾಲಾವಕಾಶ ಇರ್ತೈತೆ ತನಿಖೆ ಮಾಡಕ್ಕೆ ಪೊಲೀಸ್ ಅಧಿಕಾರಿಗೆ ಇದ್ದವಾಗ 90 ದಿನ ಆಯ್ತು. ಈಗ 8 ತಿಂಗಳಾಯ್ತು. 8 ತಿಂಗಳಿಂದ ಏನ್ ಮಾಡ್ತಾ ಇದ್ದೀರಾ? ಅಲ್ಲ ಮಾಡ್ಬೇಕಲ್ಲ, ಈಗ 8 ತಿಂಗಳು ಬೇಕಾ? ನಮ್ಮ ತೆರಿಗೆ ಬರೋದು ಏನ್ ಮಾಡ್ಬೇಕು ಸರ್? ಅವರು ಸ್ಕೂಲ್ ಅಡ್ಮಿಷನ್ಸ್ ನಡೀತಾರೆ, ನಮ್ ತೆರಿಗೆ ಏನಾಗಬೇಕು? ನಮ್ಮ ಪಂಚಾಯತ್ ಸರ್ ಒಂದ್ ನಿಮಿಷ ನಾನು ಕೇಳೋದು ಇಷ್ಟೇ. ಈಗ ಕಂಪ್ಲೇಂಟು ಸೀಲು ಸೈನು ಬೋಗಸ್ ಆಗಿದೆ ಅಂತ ಹೇಳಿ ವಿಡಿಯೋ ನಾನು ಸಹಿ ನಕಲು ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿರೋದು ನಿಜ. ಸದಸ್ಯರ ಗಮನ ನಾವೆಲ್ಲ ಸಹಿ ಹಾಕಿ ಕೊಟ್ಟಿದ್ದೀವಿ. ಸದಸ್ಯರಿಗೆ ನಾನು ಪಂಚಾಯತ್ ಸದಸ್ಯನಾಗಿ ನಾವು ಅಲ್ಲ, ಈಗ ನೀವು ಎಲ್ಲ ನಿಮ್ ಗಮನ ತಂದಾಗ ಎಲ್ಲ ಸಲ್ಲಿಸಿ ನೀವೆಲ್ಲ ಸೇರಿದಾಗ ನಾವು ಪಂಚಾಯತಿಗೆ ಕೊಟ್ಟವಾಗ ಪಂಚಾಯತಿಗೆ ಎಲ್ಲರೂ ಸದಸ್ಯರು 16 ಜನದಲ್ಲಿ 11 ಜನ ಸೇರಿ ನಾವು ಕೊಟ್ಟಿದ್ದೀವಿ. 11 ಜನ ಸೇರಿ ಸದಸ್ಯರು ನಾವು ಕೊಟ್ಟಿದ್ದೀವಿ. ಇವತ್ತೆಲ್ಲ ನಮ್ಮ ಕಣ್ಣಕ್ಕೆ ಕಾಣ್ದಿರ ಇವರು ಡೂಪ್ಲಿಕೇಟ್ ಸೀಲು ಸೈನ್ ಆಗಿ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲದಂತ ನೀವು ಡೈರೆಕ್ಷನ್ ಕೊಟ್ಟಿದ್ದೀರಾ, PDO ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಕಂಪ್ಲೇಂಟ್ ಕೊಟ್ಟು ಇವತ್ತಿಗೆ 8 ತಿಂಗಳಾಗಿದೆ. ಅಲ್ಲ 8 ತಿಂಗಳಾಗಿದೆ. ನಮ್ ತೆರಿಗೆಗೆ ಸರ್ ಅದನ್ನ ಶೀಘ್ರದಲ್ಲ ಅದು ಏನಾಗಿದೆ ಅಂತ ಒಂದು ವರದಿ ತರಿಸಿ ಅಂತಿಮ ಅದಕ್ಕೆ
ಅದನ್ನ ಮಾಡಿ. ಅದೊಂದು ಆಯ್ತಾ. ತಿರ್ಗಾ ಮೇಲೆ ತಾವೆಲ್ಲ ನಮ್ಮ ಗಮನಕ್ಕೆ ಬರ್ದೇನೆ ಮೀಟಿಂಗ್ ಬರ್ಕೊಳ್ತೀರಿ ಅಂತ ಹೇಳ್ತಿರಲ್ಲ, ಅದಕ್ಕೊಂದು ಸೊಲ್ಯೂಷನ್ ಇದೆ. ನಾನು ಇನ್ನೂ ಸಹ ಎಲ್ಲರಿಗೂ ಹೇಳಿದ್ದೀನಿ. ಏನಂತ ಅಂದ್ರೆ ನೀವೆಲ್ಲರೂ ಸಹ ಗ್ರಾಮ ಪಂಚಾಯತಿ ಸಭೆಯಲ್ಲಿ ಭಾಗವಹಿಸಿ ಫಸ್ಟ್ ಇಂದ ಲಾಸ್ಟ್ ಸರ್. ಗ್ರಾಮ ಸಭೆಯಲ್ಲಿ ಭಾಗವಹಿಸ್ತಾರೆ ಅಂದ್ರೆ ಇದೇ ಸರ್, ಒಂದ್ ನಿಮಿಷ. ಈಗ ಗ್ರಾಮ ಮೀಟಿಂಗ್ ಅಲ್ಲಿ ಸದಸ್ಯರ ಹಾಜರಾತಿ ಕಮ್ಮಿ ಇರೋವಾಗ ನೀವು ರೆಗ್ಯುಲೇಷನ್ ಬುಕ್ ಇಟ್ಕೊಂಡು ರೆಗ್ಯುಲೇಷನ್ ಬುಕ್ ಅಲ್ಲಿ ಏನ್ ಬೇಕಾ ಬರೀಬೋದಾ? ತುರ್ತು ಕಾಮಗಾರಿ ಕ್ರಿಯಾ ಯೋಜನೆ ಅಂತ ಹೇಳಿ ಎಷ್ಟು ಮಾಡ್ಬೋದು? ಇನ್ನೊಂದು ಹೇಳ್ತೀನಿ, ಎಷ್ಟು ಮಾಡ್ಬೋದು? ಇಷ್ಟೆಲ್ಲ ನಮ್ಗೆ ಸಮಸ್ಯೆನೇ ಬರಲ್ಲ. ಯಾವಾಗ ಅಂತ ಅಂದ್ರೆ ನೀವು ನಾಳೆ ನಡೆಯುತ್ತೆ ಯಾವ್ದೊಂದು ಮೀಟಿಂಗ್ ಇರ್ತಲ್ಲ, ಮೀಟಿಂಗ್ ಅಲ್ಲಿ ಫಸ್ಟ್ ಅಜೆಂಡಾ ಅಲ್ಲ ಸರ್. ಈಗ 2,35,00,000 ಬರೀಬೋದಾ ತುರ್ತು ಕಾಮಗಾರಿ ಅಂತ ಹೇಳ್ಬಿಟ್ಟು? ತುರ್ತು ಕಾಮಗಾರಿ ಕ್ರಿಯೆ ಅಂತ ಸಭೆ ಕರೆದಿರೋದ ನೀವು ಬರೀಬೋದಾ? ಅವಕಾಶ ಇಲ್ಲ. ಏನ್ ಬೇಕಾ ಬರೀಬೋದಾ? ನನ್ನ ಕ್ವಶನ್ ಇಷ್ಟೇ ಸರ್, ನನ್ನ ಕ್ವಶನ್ ಇಷ್ಟೇ. ನಾನು ಕೇಳ್ತಾ ಇರೋದು ಈಗ ಸಾಮಾನ್ಯ ತುರ್ತು ಕಾಮಗಾರಿ ತುರ್ತು ಕ್ರಿಯೆ ಯೋಜನೆ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಮಿತಿ ಅನ್ನೋದು ನಿಮ್ಗೂ ತಮ್ಗೆ ನೀವು ಇವಾಗಿರ್ತಾನೆ ಅದಕ್ಕೆ 2,35,00,000 ಅಂದ್ರೆ ಅದು ಕಮ್ಮಿ ಅಮೌಂಟ್ ಅಲ್ಲ. ಅದ್ರ ಪ್ರಕಾರ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆಯಾ? 2,35,000 ಸರ್. 2024 ಕ್ರಿಯಾಜನೆ ಆಗಿರೋಂಥ ಕಾಮಗಾರಿ ಇದೆ, ಇನ್ನು ಬಿಲ್ ಕ್ಲಿಯರ್ ಆಗಿಲ್ಲ, ಕಾಮಗಾರಿ ಮುಗಿದಿರೋನ್ನ ಅಡಿಷನಲ್ ಆಗಿ ನೀವು 2,35,000 ಅಪ್ರೂವಲ್ ನೀವು ಪಂಚಾಯತ್ ಬರೀತೀರಾ? ಸರ್ ಇವತ್ತು ನಮಗೆ ಸರ್ ಅಲ್ಲ, ಸಿಂಪಲ್ ಆಗಿ ನಾನು ಹೇಳ್ಬಿಡ್ತೀನಿ, ನಮಗೂ ಒಂದು 2 ಅವಕಾಶ ಕೊಡಿ. ನಾನು ಕೇಳ್ತಾ ಇರೋದು ಇಷ್ಟೇ, ನಮ್ಗೆ ಇವತ್ತಿನವರೆಗೂ ಅದ್ರಲ್ಲಿ ಏನು ಬರ್ದಿದೆ ಅನ್ನೋದು ನಾವು ಸದಸ್ಯರಾಗಿ ನಾವು ಈಗ 16 ಮೆಂಬರಲ್ಲಿ 11 ಜನ ಮೆಂಬರ್ಗಳು ಸದಸ್ಯರಾಗಿರೋದು ವೇಸ್ಟ್ ಅಲ್ಲಿ. ಏನಿದ್ರು ಇಲ್ಲ ಸರ್, ಏನಿದ್ರು ನಮ್ಮ ಗಮನಕ್ಕೆ ಏನು ಬರಲ್ಲ. ಈಗ ಅದು ನಮ್ಮ ಗಮನಕ್ಕೆ ತಂದು ಮಾಡಿದೆ ಅಂತ ತುರ್ತಾಗಿ ಬೇಕಿದೆ ಅಂತ 16 ಜನ ಗಮನಕ್ಕೆ ತಂದು ಮಾಡಿದ್ರೆ ನಾವು ಸಂತೋಷ ಪಡ್ತೀವಿ. ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ಯಾರ್ದೇನು ಅಭ್ಯಂತರ ಇಲ್ಲ. ಬಟ್ ಇದನ್ನ ನೀವು ಆ ಥರ ಇಷ್ಟೊಂದ್ಸರ ಬರ್ದೇ ಇರೋದು ಕರೆಕ್ಟ್. ಅದಕ್ಕೆ ನಾವು ಅನುಮತಿ ಕೊಡಲ್ಲ. ಹಂಗಾಗಿ ಅನುಮತಿ ಕೊಡೋದಲ್ಲ ಸರ್, ಅಲ್ಲಿಗೆ ಆ ಬುಕ್ ವ್ಯಾಲ್ಯೂನೇ ಇಲ್ವಾ? ನಾನೊಂದು ಹೇಳ್ತೀನಿ, ಈಗ ಎಲ್ಲರೂ ಸದಸ್ಯರಿಗೆ 11 ಜನ ಇದ್ದೀರಾ ಅಂತ ಹೇಳ್ತಿದ್ದೀರಾ ನೀವು. ಇವತ್ತು ಸಭೆಯಲ್ಲಿ ಇವತ್ತೊಂದು ಗ್ರಾಮ ಸಭೆ ಮಾಡಿದ್ದೀರಾ, ಇವತ್ತು ನಿನ್ನೆ ಕಟ್ಟಡ ಏನು ಪಂಚಾಯತಿ ಕಟ್ಟಡ ಕಟ್ಟಬೇಕಂತ ನೀವು ಸಾಮಾನ್ಯ ಸಭೆ ಮೊನ್ನೆ 6ನೇ ತಾರೀಕು ಇಟ್ರಿ. ಸಾಮಾನ್ಯ ಸಭೆಯಲ್ಲಿ ಯಾಕೆ ಎಲ್ಲರೂ ಸದಸ್ಯರ ಮುಂದೆ ಯಾಕೆ ಮಂಡನೆ ಮಾಡಿಲ್ಲ? ಸರ್ ಒಂದು ಈಗ ಕಟ್ಟಡ ಕಟ್ಟಬೇಕು, ಸಂತೋಷ ಇಲ್ಲ ಅಂತ ಹೇಳಿಲ್ಲ, ಮಾಡ್ಲಿ ಸರ್, ಒಳ್ಳೇದೇ, ಸರ್ಕಾರದ್ದು ನಮ್ಮ ಮನೆಯಿಂದ ಕಟ್ಟಲ್ಲ, ಕಟ್ಟಬೇಕಂದ್ರೆ ಸಾಮಾನ್ಯ ಸಭೆ ಮೊನ್ನೆ ತುರ್ತು ಸಭೆ ಅಂತ 6ನೇ ತಾರೀಕು ಕರೆದವಾಗ ನೀವು ಸಾಮಾನ್ಯ ಸಭೆಯಲ್ಲಿ ಅದು ಚರ್ಚೆ ಮಾಡಿ ಅದನ್ನ ಈ ತರ ಅನುಮತಿ ತಗೊಂಡು ನೀವು ಸದಸ್ಯರ ಮುಖಾಂತರ ತಿಳಿಸ್ಬಿಟ್ಟು ನೀವು ನೀವು ನಿನ್ನೆ ಸಾಯಂಕಾಲ ಒಂದು ದಿನ ಮೊದಲು ಸಂಜೆ ನೋಟಿಸ್ ಕಳಿಸ್ಬಿಟ್ಟು ನಾಳೆ ಬೆಳಗ್ಗೆ ಗುದ್ಲಿ ಪೂಜೆ ಇದೆ, ಶಂಕುಸ್ಥಾಪನೆ ಇದೆ, ಪಂಚಾಯತಿ ಕಟ್ಟೋದ್ ಬಗ್ಗೆ ಬರಬೇಕು ಅಂದ್ರೆ ಅಲ್ಲಿಗೆ ಸದಸ್ಯರಿಗೆ ಏನು? ಇವತ್ತು ನಾವು ಸದಸ್ಯರು 16 ಜನದಲ್ಲೇ ಇದು 11 ಜನ ಯಾಕೆ ನಾವು ನಿಮ್ಮ ವೇದಿಕೆ ಮೇಲೆ ಬಂದಿಲ್ಲ? ಅಲ್ಲ, ವೇದಿಕೆ ಮೇಲೆ ಯಾಕೆ ಬಂದಿಲ್ಲ? ಅರೆ ನಮ್ಗೆ ಈ ತರ ಎಲ್ಲ ಬಿಟ್ಟು ಇಷ್ಟ ಅಲ್ಲ. ಈಗ ಅಕ್ಕಿದೆ ಅಂತ ಸರ್, ಅಲ್ಲ ನಾನು ಹೇಳ್ತೀನಿ, ಕಂಪ್ಲೀಟ್ ಮಾಡ್ಬಿಡ್ತೀನಿ. ಈಗ ನಾವ್ ಯಾಕೆ 11 ಜನ ನಾವ್ ಯಾಕೆ ಮೇಲೆ ಬಂದಿಲ್ಲ? ಸದಸ್ಯರು ಯಾಕೆ ಬಂದಿಲ್ಲ? ಎಲ್ರಿಗೂ ಇದು ಗೊತ್ತಿರಲ್ಲ. ಈಗ ನಮಗೂ ಎಲ್ಲ ಆಹ್ವಾನ ಕೊಟ್ಟು ಎಲ್ಲ ಈ ತರ ಇದೆ ಅಂತ ನಮ್ಮಲ್ಲಿ ಚರ್ಚೆ ಮಾಡಿದ್ರೆ ನಾವು ಭಾಗವಹಿಸ್ತಾ ಇದ್ವಿ. ಇವತ್ತು ನೀವು ಗುದ್ಲಿ ಪೂಜೆ ಮಾಡಿದ್ವಿ, ಸದಸ್ಯರು ಇದ್ರ ಅಲ್ಲಿ 4-5 ಜನ ಇಟ್ಕೊಂಡು ನೀವು ಸದಸ್ಯರು ಮಾಡ್ತೀರಾ? 16 ಜನ ಇರೋದು ನಾವು. ಎಷ್ಟು ಜನ ಇದ್ರು ಸದಸ್ಯರು? ನಮ್ಗಂದ್ರೆ ಈಗ ಅಷ್ಟೇ ವೇದಿಕೆ ಮೇಲೆ ಎಷ್ಟು ಜನ ಇದ್ರು ಸದಸ್ಯರು? ಈಗ ವೇದಿಕೆ ಮೇಲೆ ಎಷ್ಟು ಜನ ಇದ್ರು ಸದಸ್ಯರು? 4 ಜನ ಸದಸ್ಯರಿದ್ರು. ಮಿಕ್ಕಿದವ್ರು ಯಾಕೆ ವೇದಿಕೆ ಮೇಲೆ ನಾವು ಬಂದಿದ್ವಿ ಸದಸ್ಯರು, ನಾವು ಇಲ್ಲಿ ಬಂದಿದ್ವಿ, ಪಬ್ಲಿಕ್ ಅಲ್ಲಿ ನಾವು ಬಂದಿದ್ವಿ, ನಾವು ಸದಸ್ಯರಾಗಿದ್ದಕ್ಕೆ ನಮಗೇನು ಇದೇನಿಲ್ಲ. ನಾವು ನಾನೊಂದು 2 ನಿಮಿಷ ಈಗ ಹೇಳಿ. ಈಗಾಗಲೇ ನೀವೆಲ್ಲ ಆಯ್ಕೆಯಾಗಿ 5 ವರ್ಷ ಆಯ್ತಾ ಬಂತು, 4 ವರ್ಷ ನೀವು ಆಯ್ಕೆ ಆದಾಗ ನಾವೆಲ್ಲ ಟ್ರೈನಿಂಗ್ ಕೊಟ್ಟಿದ್ವಿ ನಿಮಗೆ. 16 ಜನ ಸಾರ್ವಜನಿಕರು ಆಯ್ಕೆ ಮಾಡಿ ನಿಮ್ಮನ್ನ ಜನಪ್ರತಿನಿಧಿಯಿಂದ ಕಳಿಸಿದ್ದಾರೆ. ಅವರ ಒಂದು ಕರ್ತವ್ಯಗಳು ಮಾಡಲಿ, ಸೇವೆ ಮಾಡಲಿ ಮತ್ತು ಮೂಲಭೂತ ಸೌಕರ್ಯ ಒದಗಿಸ್ತಾರೆ. ನೀವು ಗ್ರಾಮ ಪಂಚಾಯತ್ ಸಭೆ ಏನು ತಿಂಗಳಿಗೊಂದು ಅಥವಾ ತಿಂಗಳಿಗೊಂದು ಮಾಡ್ತೀವಲ್ಲ, ಆ ಸಭೆಯಲ್ಲಿ ತಾವು ಕಡ್ಡಾಯವಾಗಿ ಫಸ್ಟಿಂದ ಕೊನೆವರೆಗೂ ಭಾಗವಹಿಸೋದಾಗೆ ಪ್ರತಿ ಮೀಟಿಂಗ್ನ ಸ್ಟಾರ್ಟಿಂಗಿಂದ ಪ್ರತಿಯೊಂದು ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ನಿಮ್ಗೆ ಅಧಿಕಾರ. ಈಗ ಆಗಿರೋದು ಸರ್ ಒಂದು ನಿಮಿಷ ಸರ್, ಇದು ಮನವಿ ಕೊಡ್ತೀರಿ. ಹಗರಣಗಳದ್ದು ಏನು ಹಗರಣಗಳಾಗಿದೆ ಸುಮಾರು 1-1.5 ಕೋಟಿ. ಇನ್ನೊಂದು ವಿಚಾರ, ಹೈಕೋರ್ಟಲ್ಲಿ ಆದೇಶ ಆಗಿದೆ, 2 ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಆಗಿದೆ, ರಸ್ತೆ ಹಾಕಿರೋದು ಯಾರೋ ವ್ಯಕ್ತಿ ಕಿತ್ತಾಕ್ತಾರೆ ಅಂದರೆ
ಅಲ್ಲ, ಗಮನಕ್ಕೆ ಬಂತಂದ್ರೆ ಕಾನೂನು ಅಂತ ಎಷ್ಟು ಸರ್? ಈಗ ಉಪಾಧ್ಯಕ್ಷರು ಸರ್ ಇಲ್ಲೇ ಇದ್ದಾರೆ ಸರ್, ಒಂದು ನಿಮಿಷ ಸದಸ್ಯರು ಈಗ ಉಪಾಧ್ಯಕ್ಷರು ಇಲ್ಲೇ ಇದ್ದಾರೆ. ಉಪಾಧ್ಯಕ್ಷರು ಏನು ಕ್ರಮ ತಗೊಂತ ಇಲ್ಲ ಏನಿಲ್ಲ ಸರ್. ಒಂದೇ ನಿಮಿಷ ಇರಮ್ಮ. ಈಗ ಸಭೆಯಲ್ಲಿ 16 ಜನ ಸೇರಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಯಾಕೆ ಆಯ್ಕೆ ಮಾಡ್ತಾರೆ? ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಸಮ್ಮುಖದಲ್ಲಿ ಒಂದು ತೀರ್ಮಾನ ತಗೊಳ್ಳಿ, ಅವರು ಸಮ್ಮುಖದಲ್ಲಿ ಸದಸ್ಯರು ಭಾಗವಹಿಸಿ ತೀರ್ಮಾನ ತಗೊಬೇಕಂತ ಮಾಡೋದು. ಇವತ್ತಿನವರೆಗೂ ಏನೇ ಮಾಡ್ಬೇಕನ್ನೋ ಉಪಾಧ್ಯಕ್ಷರಿಗೆ ನನ್ನ ಇವತ್ತಿನ ಆಹ್ವಾನ ಇದು ಕಟ್ಟಡ ಶಂಕುಸ್ಥಾಪನೆಗೆ ನನ್ನ ಸಮಾಜ ಯಾಕೆ ಮಾಡಲಿಲ್ಲ ಸರ್? ಇರೋದಲ್ಲ ಸರ್. ನಾನು ಇನ್ನೊಂದು ಈಗ ಅವ್ರು ಉಪಾಧ್ಯಕ್ಷರಾದವ್ರ ಗಮನಕ್ಕೂ ಬರಲ್ಲ, ಮಾಡಲ್ಲ. ರೋಡ್ ಇವತ್ತು ಸರ್ಕಾರ ರೋಡ್ ಆಗಿ ಆದೇಶ ಆಗಿರೋಂಥದ್ದು ಕೇಳ್ತಾರೆ. ಈಗ ಅವ್ರಿಗೆ ಉಪಾಧ್ಯಕ್ಷರು ಅವ್ರಿಗೂ ಬೆಲೆ ಇಲ್ವಾ? ಕೇಳಿ ಮಾತಾಡ್ತಾರೆ, ಕೇಳಿ. ಸರ್ 3 ವಾರ ಆಗಿ ಸತಿ ನನ್ನ ಹತ್ರ ಬಂದಿದ್ದಾರೆ ಹೌದು ಸರ್. ಸರ್ ಆಯ್ತು 3 ವಾರ ಆಗಿದೆ ಅಲ್ಲ ರೋಡ್ ಕಿತ್ತಾಕಿ ಈಗ ಇರಪ್ಪ ಒಂದು ನಿಮಿಷ, ಮುಂದೆ ಬನ್ನಿ ಮೇಡಮ್. ಬೇರೆ ಮಾತಾಡೋದು ಬೇರೆ, ಸಮಯ ತಳ್ಳೋದು ಬೇರೆ ಆಯ್ತಾ. ಈಗ ನಿಮ್ಗೆ ಯಾವ ರೀತಿ ರೇಟ್ಸ್ ಇದೆ ಸರ್? ಎಷ್ಟು ದಿನದಲ್ಲಿ ಅದನ್ನ ಬಗೆಹರಿಸುವಂತ ಒಂದು ಇದಿದೆ? ಅಲ್ಲ, ಹೈಕೋರ್ಟ್ ಅಲ್ಲಿ ಆದೇಶ ಆಗಿರುವಂತದ್ದು ಹೈಕೋರ್ಟ್ ಆದೇಶ ಆಗಿದೆ, ಅಲ್ಲಿ ಮುಂದೆ ಕಾಮಗಾರಿ ಬಿಲ್ ಆಗಿದೆ ಸರ್. ಅದು ಕೋರ್ಟ್ ಅಲ್ಲಿ ಅದ್ರಲ್ಲಿ ಇಲ್ಲ ಸರ್, ಅದ್ರಲ್ಲಿ ಅವ್ರದ್ದು ಕೋರ್ಟ್ ಅಲ್ಲಿ ಇಲ್ಲ. ಅದು ಬೇರೆ ಕೋರ್ಟ್ ಅಲ್ಲಿ ಇರೋದು ಈ ಜಾಗ ಮಾತ್ರ. ಏನ್ ಆದೇಶ ಆಗಿದೆ? ಇದ್ರಲ್ಲಿಲ್ಲ. ಅದ್ರ ಬಗ್ಗೆ ನೀವು ಈಗ ಪಿಡಿಒ ಸರ್ ನಾವು ಕೇಳ್ತಾರೆ, ಅದನ್ನಾಗಿ ಅದ್ರಿಗೂ ಇದ್ರಿಗೂ ಸಂಬಂಧ ಇಲ್ಲ. ಇದು ಕೋರ್ಟ್ ಅಲ್ಲಿ ಇರೋಂಥದ್ದೇನು ಜಯರಾಮಪ್ಪ ಅವ್ರ ಹೆಸರು ಮೇಲೆ ಇರೋಂಥ ದಾಖಲೆಗಳನ್ನ ಅದ್ರ ಬಗ್ಗೆ ಕೋರ್ಟ್ ಅಲ್ಲಿ ಅವ್ರನ್ನ ಪಾಸ್ ಆಗಿರೋದು, ಅದ್ರ ಮೇಲೆ ಅದನ್ನ ರಸ್ತೆ ಮಾಡಿರೋದು. ಇನ್ನೊಬ್ಬರದಾಗ ನಾವು ಮಾಡೋಕೆ ಅವ್ರು ಸುಮ್ಮನೆ ಇರ್ತಾರೆ. ಅಲ್ಲ, ಅದಕ್ಕೆ ಅಂಡರ್ಸ್ಟ್ಯಾಂಡ್ ಅಲ್ಲಿ ಹೋಗೋದು ಅದು ಸೆಕೆಂಡ್ರಿ ಸರ್. ಅದು ಆಮೇಲೆ ಕನೆಕ್ಟಿವಿಟಿ ಆಮೇಲೆ ಅದು ಅಂಡರ್ಸ್ಟ್ಯಾಂಡ್ ಮಾಡೋದು ಸೆಕೆಂಡ್ರಿ. ಇತ್ತಿರಂತದ್ ಮಾಡಂತ ಉಪಾಧ್ಯಕ್ಷರು ಮನವಿ ಕೊಟ್ಟರು ಅದಕ್ಕೆ ಬೆಲೆನೇ ಇಲ್ಲ ಅಂದ್ರೆ ಸರ್ ಮಾಡಿಸ್ತೀನಿ ಅಂತ ಹೇಳ್ತಾನೆ ಇದ್ದೀರಾ ಸರ್. 3 ವಾರ ಆಗಿದೆ, ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ ಸರ್? ನೋಡಮ್ಮ, ನೀವು ಮುಂದ್ಗಡೆದು ಸ್ವಲ್ಪ ಜೊತೆ ನಾನು ಮುಂದೆ ಸರ್. ಪರ್ಸನಲ್ ಬಿಡಿ ಸರ್. ಈಗ ಆಗಿರೋದನ್ನ ಯಥಾಸ್ಥಿತಿ ಮಾಡಿ ಫಸ್ಟ್ ನೀವು ಆಗಿರೋದನ್ನ ಯಥಾಸ್ಥಿತಿ ಮಾಡಿ. ಆಗಿರೋದನ್ನ ಮುಂದೆ ಇರೋರು ಜಾಗದವ್ರು ಏನ್ ಹೇಳ್ತಾರಂದ್ರೆ, ನೋಡ್ರಪ್ಪ ಹಿಂಗೆಲ್ಲ ಮಾಡಿದಿರಿ ಮಾಜಿವರು, ಇದಕ್ಕೇನು ಆಕ್ಷನ್ ತಗೊಂಡ್ರೆ ಹೇಳ್ರಿ, ಆಮೇಲೆ ನಮ್ಮ ಹತ್ರ ಮಾತಾಡಕ್ ಬರ್ರಿ ಜಾಗಕ್ಕೆ ಅಂತ ಏನ್ ಹೇಳೋದು ಅವ್ರಿಗೆ? ಸರ್ ಎಫ್ ಐ ಆರ್ ರಸ್ತೆ ನನ್ನ ಮನವಿ ಮುಂದೆ ಸರ್. ನಮ್ಮ ಸಾರ್ವಜನಿಕ ಆಸ್ತಿಯನ್ನ ಅವರು ಸಮಸ್ಯೆ ಉಂಟು ಮಾಡಿದ್ದಕ್ಕೆ FIR ಮಾಡಿಸಿದ್ರು ಸರ್. ಇವತ್ತು ಈಗ ಅದನ್ನ ಡೆವಲಪ್ ಮಾಡಬೇಕು. ಡೆವಲಪ್ ಮಾಡಕ್ಕೆ ನಿಮ್ಮೆಲ್ಲರ ಸಹಕಾರ ಸರ್. ಈಗ ನನ್ನ ಮನವಿ ಮುಂದೆ ಏನಿದೆಯೋ ಅದನ್ನ ಈಗ ಇವತ್ತು ಗುರುವಾರ ಆಗಿದೆ. ನೀವು ನಾಳೆ ಡೇಟ್ ಕೊಟ್ಟು ನಾಳೆ ಕೊಡ್ತಿರೋ ಒಂದು ನಿಮ್ಮ ಸಮ್ಮುಖದಲ್ಲಿ ಪಿಡಿಒ ಎಲ್ಲೋದ್ರು ಸಮ್ಮುಖದಲ್ಲಿ 11 ಜನ ಸದಸ್ಯರು ನಾವು ಇರ್ತೀವಿ. ಸಮ್ಮುಖದಲ್ಲೇ ನೀವು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಮಾಡ್ತೀರೋ ನಿಮಗೆ ಅಧಿಕಾರ ಇದೆ, ಇದುವರೆಗೆ ನಿಮಗಿದೆ. ಅದನ್ನ ಶೀಘ್ರದೆಲ್ಲ ಮುಗಿಸಿ ಕೊಡಬೇಕು. ಪ್ಲಸ್ ಅಲ್ಲಿ ನಾವು ಈಗ ಊರಲ್ಲಿ ಅವರು ಬೇಕು ನಾವು ಬೇಕು ನಾವು ಇದ್ದಾರೆ. ನೀವು ಕಾನೂನಂತೆ ನೀವು ಮಾಡಿ. ಈಗ ಕಾನೂನು ನಾವು ಮಾತಾಡಿ ಅವ್ರ ಹತ್ರ ಏನಿದೆ ಅದು ಪಬ್ಲಿಕ್ ಓಡರ್ ಅಂತ ಕಿತ್ತಿರೋದಪ್ಪ ಅದು ಬಿಡಿ ಅಂತ ಕೂಡ ಹೇಳಿದ್ದೀರಿ. ಒಂದ್ಸತಿ ಅಂತಾರೆ, ಒಂದ್ಸತಿ ಇಲ್ಲ ಅಂತ ಹೇಳ್ತಾರೆ. ಅದನ್ನ ನೀವು ಕಾನೂನಂತ ಕ್ರಮ ಅದನ್ನೊಂದು ನಾಳೆ ಇಲ್ಲ ನಾಳೆ ಸರ್ ಮೊನ್ನೆ ಏನ್ ಮಾಡಕ್ ಹೋಗಿದ್ವಿ ಸರ್. ನಾನು ಹೋಗಿದ್ದೆ. ಏನಂದ್ರೆ ಅವ್ರು ಬಂದು ಮತ್ತೆ ಅಡಿ ಆಗಿದ್ರು, ಅದು ಮಾಡಿ ಮೊದಲು ಅಂತ ಹೇಳಿ ಇನ್ನೊಂದರ ಅವ್ರು ಬೇರೆ ಬೇರೆ ಕಾರಣಗಳು ಅದು ಕೋರ್ಟ್ ಅಲ್ಲಿ ಇಲ್ಲ. ನಾವು ಮೊದಲು ಸರ್ ಇಲ್ಲ ನಾಳೆನೇ ಮಾಡಿ. ಇನ್ನು 2 ದಿನ 3 ದಿನ ಅಂದ್ರೆ ಇನ್ನು ಅದು ಮಂಗಳವಾರ ಬುಧವಾರಕ್ಕೆ ಹೋಗುತ್ತೆ. ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಇದೆ ಸರ್. ನಾಳೆ ಮಾಡಿ ಸರ್. ಮತ್ತೆ ಹಗರಣದ ಮನವಿ ಇದನ್ನ ಅಲ್ಲಿ ಆಫೀಸ್ ಬಂದು ರಿಸೀವಿಂಗ್ ಕಾಪಿ ತಗೊಳ್ತೀರಿ, ಅದನ್ನ ಕೊಡ್ತೀರಿ. ಇದನ್ನ ದಯವಿಟ್ಟು ಏನ್ ಕ್ರಮ ತಗೊಳ್ತೀರಾ ನೋಡೋಣ. ಕೊಟ್ಟು ಅದನ್ನ ನೋಡಿ ಸೆಕೆಂಡ್ ಬ್ಲಾಕ್ ಅಲ್ಲಿ 2 ವರ್ಷ ಆಗಿದೆ ಸರ್. ಆರೋ ಪ್ಲಾಂಟ್ ಬಿಲ್ಡಿಂಗ್ ಕಟ್ಟಿ ಅದಕ್ಕೆ ಆರೋ ಪ್ಲಾಂಟ್ ಮಿಷಿನ್ ಕುಂಟಿಸಕ್ಕೆ ಇನ್ನ PDO ಅವ್ರಿಗೆ ಒಂದು 20 ಸರಿ ಹೇಳಿದೀನಿ ಸರ್, ಇನ್ನೂ ಮಾಡಿಲ್ಲ. ರಾಜಕೀಯ ಅವ್ರು ಬಂದ್ಮೇಲೆ ಎರಡಾಯ್ತು. ಮಿಷಿನ್ ಕುಂಟಿಸೋದಕ್ಕೆ ಏನ್ ತೊಂದ್ರೆ? 2 ವರ್ಷ ಆಯ್ತು. ಇವತ್ತು ಹೇಳಬೇಡಿ ಸರ್. 2 ವರ್ಷ ಏನ್ ಮಾಡ್ತಾ ಇದ್ರೆ ಎಷ್ಟಿದೆ ಕೇಳೋದು ನಿನ್ನ ಅಧ್ಯಕ್ಷ. ನಿನ್ನ ಏನ್ ಸ್ಪಂದನೆ ಕೊಡಲ್ಲ ಏನಿಲ್ಲ ನೀವು. ಕಟ್ಟಿ ಕಟ್ಟಿರೋಂಥ ಬಿಲ್ಡಿಂಗ್ ಅಲ್ಲಿ ನಾವು ತಿಂಗಳಿಂದ ನೀರಿಲ್ಲ ಸರ್ ಊರಿಗೆ ಸರ್. ಏನಿಲ್ಲ ಸರ್, ನೀರೇ ಇಲ್ಲ ಸರ್. ತಗೊಂಡಿದ್ರು. ಈಗ ಮತ್ತೆ ಅದು ಬೇಡ, ಅದು ಕೈಸೊಳ್ಳಿಗೆ ಕೊಡ್ಸ್ಬಿಟ್ಟು ಜಲ್ ಜೀವನ್ ಹಾಕ್ಸಿದ್ರು. ಅದು ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೊಡ್ಲಿ, ಅದು ಸಂತೋಷ, ಅದೇ ಕೊಡ್ಲಿ. ಈಗ ರೋಡ್ ನಾಳೆ ಅವ್ರು ಅಲ್ಲ ನಾನು ಹೇಳಿದ್ದೇನೆ ಶಂಕರ ನಾವು ಕೇಳಕ್ಕಾಗಲ್ಲ. ಯಾಕೆ ಈಗ ಮಾತು
ನೀವು ಏನೇ ಮಾಡಿ ನಾಳೆ ಎಲ್ಲ ನಾಳೆ ಇದ್ರಲ್ಲಿ 2 days ಅಲ್ಲಿ ಆ ರೋಡ್ನ ಶಂಕರ್ ಒಪ್ಪಿಲ್ಲ ಅಂದ್ರೂ ಈ ಕಿತ್ತಿರಂತ ರೋಡ್ ಹಾಕ್ಸ್ಬಿಟ್ಟು ಅದೊಂದು ನಿಮ್ಮ ಜವಾಬ್ದಾರಿ. ತಿರ್ಗಾ ನಾವು ಅದ್ರ ಬಗ್ಗೆ